ಇದನ್ನ ಗುಡ್ ನ್ಯೂಸ್ ಅಂತಾರು ತಿಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಪಿ ಕೆ ಎಲ್ ಮಾಡಿರೋ ದೊಡ್ಡ ಅಡ್ವರ್ಟ್ ಅಂತಾರು ತಿಳ್ಕೊಳ್ಳಿ. ಬಿಕಾಸ್ ಈ ಒಂದು ಸೀಸನ್ನು ಪಿ ಕೆ ಎಲ್ ಅಲ್ಲಿ ಯಾವ ಟೀಮು ಕೂಡ ಕ್ಯಾಪ್ಟನ್ಸ್ನ ರಿವೀಲ್ ಮಾಡಿಲ್ಲ. ಬಟ್ ಈ ಒಂದು ಸೀಸನ್ನು ಪಿ ಕೆ ಎಲ್ ಮ್ಯಾನೇಜ್ಮೆಂಟ್ ಅವರು ಆಲ್ರೆಡಿ ಒಂದು ಪೋಸ್ಟ್ ಹಾಕಿದರೆ. ಆ ಒಂದು ಪೋಸ್ಟಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದು ಈ ಒಂದು ಸೀಸನ್ ಪಿ ಕೆ ಎಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನನ್ನ ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋದಲ್ಲಿ ಆಗಸ್ಟ್ 29ನೇ ತಾರೀಕು ಪಿ ಕೆ ಎಲ್ ಸ್ಟಾರ್ಟ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಪ್ರೊ ಕಬಡ್ಡಿ ಅವರೊಂದು ಪೋಸ್ಟ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಅದನ್ನು ಎಲ್ಲರೂ ಕೂಡ ನೋಡಿದ್ರು. ಬಟ್ ಅದರಲ್ಲಿ ಒಂದು ನೋಟಿಸ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಬಟ್ ನಾನು ನೋಟಿಸ್ ಮಾಡಿದೆ 12 ಟೀಮ್ದು ಕ್ಯಾಪ್ಟನ್ ಆಗೋಕ್ಕೆ ಡಿಸರ್ವ್ ಇರೋ ಪ್ಲೇಯರ್ನೇ ಅವರು ಪೋಸ್ಟ್ ಮಾಡಿದ್ದಾರೆ ಅವರ ಫೋಟೋ ಹಾಕಿ. ಬಿಕಾಸ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ಈ ಒಂದು ಸೀಸನ್ನು ಯಾವ ಟೀಮ್ಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ನಮ್ಮ ಬೆಂಗಳೂರು ಬುಲ್ಸ್ಗೆ ತುಂಬ ರೂಮರ್ಸ್ಗಳು ಕೂಡ ಹೋಗ್ತಾ ಇದೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಬಟ್ ತುಂಬ ರೂಮರ್ಸಲ್ಲಿ ಒಂದೇ ಒಂದು ಹೆಸರು ಬರ್ತಾ ಇರೋದು ಆಕಾಶ್ ಶಿಂಡೆ ಅಂತ. ಆ ಒಬ್ಬ ಪ್ಲೇಯರ್ನೂ ಕೂಡ ಪ್ರೊ ಕಬಡ್ಡಿ ಅಫಿಷಿಯಲ್ ಪೇಜು ಇನ್ಸ್ಟಾಗ್ರಾಮಲ್ಲಿ ಅವ್ರ ಫೋಟೋನೇ ಹಾಕಿದ್ದಾರೆ. ಸೊ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಈ ಒಂದು ಸೀಸನ್ನು ಯಾರ್ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಬಟ್ ನಾವು ಇನ್ನೊಂದು ತಲೆ ಇಟ್ಕೋಬೇಕು, ಈ ಒಂದು ಸೀಸನ್ನು ಈ ಪ್ಲೇಯರ್ಸ್ಗಳು ಕ್ಯಾಪ್ಟನ್ ಆಗಿ ಡಿಸರ್ವ್ ಇದ್ದಾರಾ ಇಲ್ವಾ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಇದನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಲೈವ್ ಅಪ್ಡೇಟ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಹಾಗಿದ್ರೆ ಪ್ರೊ ಕಬಡ್ಡಿ ಅಫಿಷಿಯಲ್ ಪೇಜಲ್ಲಿ ಪೋಸ್ಟ್ ಮಾಡಿರೋ 12 ಜನ ಪ್ಲೇಯರ್ಸ್ನು ಫೇಸ್ನು ಕೂಡ ನೀವು ಹೆಂಗೆ ಹೇಳ್ತೀರಾ ಇವರೇ ಕ್ಯಾಪ್ಟನ್ ಆಗ್ತಾರೆ ಈ ಒಂದು ಸೀಸನ್ 2025 ಪಿ ಕೆ ಎಲ್ ಅಂತ ನೀವು ಹೆಂಗೆ ಹೇಳ್ತೀರಾ ಅಂತ ನನ್ನ ಕ್ವಶನ್ ಮಾಡಿದ್ರೆ ನಾನು ಹೇಳ್ತೀನಿ 100% ಇವರೇ ಕ್ಯಾಪ್ಟನ್ ಆಗಿ ಡಿಸರ್ವ್ ಇದ್ದಾರೆ ಅಂತ. ಬಿಕಾಸ್ ಅವರು ಪೋಸ್ಟ್ ಮಾಡಿರೋ 12 ಪ್ಲೇಯರ್ಸು ಕೂಡ ಸಖತ್ತು ಸ್ಟಾರ್ ಪ್ಲೇಯರ್ಸು, ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಬಂದಿದ್ದಾರೆ. ಮತ್ತು ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಕೆಲವರು ಕ್ಯಾಪ್ಟನ್ಸ್ ಆಗಿ ಟೀಮ್ನ ಚಾಂಪಿಯನ್ಸ್ ಕೂಡ ಮಾಡಿದ್ದಾರೆ, ಕೆಲವರು ಚಾಂಪಿಯನ್ಸ್ ಆಗಿರೋ ಟೀಮಲ್ಲಿ ಪಾರ್ಟ್ ಕೂಡ ಆಗಿದ್ದಾರೆ. ದಟ್ಸ್ ವೈ ಅವರು ಏನಕ್ಕೆ ಈ ಒಂದು ಸೀಸನ್ನು ಅವ್ರನ್ನ ಪೋಸ್ಟ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲೇ ಒಂದು ಎಂಟ್ ಸಿಕ್ಬಿಡುತ್ತೆ ಪ್ರೊ ಕಬಡ್ಡಿ ಅಫಿಷಿಯಲ್ ಪೇಜಿಂದ ಇವರೇ ಕ್ಯಾಪ್ಟನ್ ಆಗ್ತಾರೆ ಅಂತ. ನಿಮ್ಗೆ ಇನ್ನೂ ಡೌಟ್ ಇದೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೊಂದೇ ಪ್ಲೇಯರ್ಸ್ ಬಗ್ಗೆನೂ ಕೂಡ ಹೇಳ್ಕೊಬರ್ತೀನಿ ಇವರು ಯಾವ ಥರ ಏನೇನು ಮಾಡಿದ್ದಾರೆ ಅಂತ. ಹಾಗಿದ್ರೆ ಈ ಪ್ಲೇಯರ್ಸ್ಗಳು ಅವ್ರ ಟೀಮ್ಗೆ ಕ್ಯಾಪ್ಟನ್ ಹಾಕಿ ಎಷ್ಟು % ಡಿಸರ್ವ್ ಇದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಪ್ಲೇಯರು ದೇವಾಂಗ್ ದಲ್ಲಾಲ್. ಇವರು ಲಾಸ್ಟ್ ಸೀಸನ್ನು ಪಟ್ನಾ ಪೈರೇಟ್ಸ್ಗೆ ಆಡಿದ್ರು. ಈ ಒಂದು ಸೀಸನ್ನು ಬೆಂಗಾಲ್ ವಾರಿಯರ್ಸ್ ಬೈ ಮಾಡಿದ್ರು. ಇವರಿಗೂ ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ರೈಡರ್ ಕೂಡ. ಈ ಒಂದು ಸೀಸನ್ನು ಸಕ್ಕತ್ತಾಗಿ ಆಡಬೇಕು ಅಂತ ಬೆಂಗಾಲ್ ವಾರಿಯರ್ಸ್ ಬೈ ಮಾಡಿದರೆ ಇವರು ಕೂಡ ಕ್ಯಾಪ್ಟನ್ ಆಗಿ ಡಿಸರ್ವ್ ಇರೋದು ಒಂದು 50% ಡಿಸರ್ವ್ ಇದ್ದಾರೆ ಅಂತ ಹೇಳ್ಬೋದು. ಮತ್ತು ಎರಡನೇ ಪ್ಲೇಯರು ಆಕಾಶ್ ಶಿಂಡೆ. ಇವರು ಬೆಂಗಳೂರು ಬುಲ್ಸ್ಗೆ ಈ ಒಂದು ಸೀಸನ್ನು ಬಿ ಸಿ ರಮೇಶ್ ಅವರು ತಗೊಂಡಿರೋದು. ಲಾಸ್ಟ್ 4 ಸೀಸನಿಂದ ಪುನೇರಿ ಪಲ್ಟನ್ಸ್ಗೆ ಆಡ್ಕೊಂಡು ಬಂದಿದ್ದು. ಪುನೇರಿ ಪಲ್ಟನ್ಸಲ್ಲಿ ನೋಡಿರ್ತಾರೆ ಬಿ ಸಿ ರಮೇಶ್ ಅವರು ಯಾವ ಥರ ಆಡ್ತಾರೆ ಆಕಾಶ್ ಶಿಂಡೆ ಅಂತ. ಸೊ ಈ ಒಂದು ಸೀಸನ್ನು ಎಲ್ಲ ಕಡೆ ರೂಮರ್ಸ್ ಓಡ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಆಕಾಶ್ ಶಿಂಡೆ ಕ್ಯಾಪ್ಟನ್ ಆಗ್ತಾರೆ ಅಂತ. ಮತ್ತು ಮೂರನೇ ಟೀಮು ಡೆಲ್ಲಿ, ಆಶು ಮಲಿಕ್ ಅಂತೂ ಲಾಸ್ಟ್ 2-3 ಸೀಸನ್ನಿಂದ ಸಕ್ಕತ್ತಾಗಿ ಆಡ್ತಾ ಇದ್ದಾರೆ. ಸೊ ಈ ಒಂದು ಸೀಸನ್ ಇವ್ರನ್ನ ರಿಟರ್ನ್ ಕೂಡ ಮಾಡ್ಕೊಂಡಿದ್ದಾರೆ. ಆಶು ಮಲಿಕ್ನ ಡಬಾಂಗ್ ಡೆಲ್ಲಿ ಅವರು ನೋಡಬೇಕು ಈ ಒಂದು ಸೀಸನ್ ಇವರಿಗೆ ಕ್ಯಾಪ್ಟನ್ ಆಗಿ ಒಂದು 50% ಇವ್ರಿಗೂ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಮತ್ತು 4ನೇ ಟೀಮು ಟೈಟಾನ್ಸ್. ಇವರು ಸದ್ಲು ಅಂತೂ ನಿಮಗೆ ಗೊತ್ತಿದ್ದು, ಸದ್ಲು ಅವರು ಆಡಿರೋ ಎಲ್ಲ ಟೀಮು ಕೂಡ ಚಾಂಪಿಯನ್ಸ್ ಆಗಿದೆ. ಲಾಸ್ಟ್ ಸೀಸನು ಪುನೇರಿ ಪಲ್ಟನ್ಸ್ಗೆ ಆಡಿದ್ರು, ಅದು ಕೂಡ ಚಾಂಪಿಯನ್ಸ್ ಆದರು. ಮತ್ತು ಲಾಸ್ಟ್ ಏನು ಹರಿಯಾಣ ಸ್ಟೀಲರ್ಸ್ ಕೂಡ ಆಡಿದ್ರು, ಅದು ಕೂಡ ಚಾಂಪಿಯನ್ಸ್ ಆದರು. ಸೊ ಈ ಒಂದು ಸೀಸನ್ನು ಇವ್ರನ್ನ ಕ್ಯಾಪ್ಟನ್ ಮಾಡೋಕ್ಕೆ ಯೋಚನೆ ಮಾಡೋಂಗಿಲ್ಲ, ಇವ್ರನ್ನ ಕ್ಯಾಪ್ಟನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಬೇಕು ಏನು ಮಾಡ್ತಾರೆ ಅಂತ. ಇವ್ರಿಗೆ ಚಾನ್ಸ್ ಇರೋದು 75% ಚಾನ್ಸ್ ಇದೆ ಅಂತಲೇ ಹೇಳ್ತೀನಿ. ಮತ್ತು 5ನೇ ಟೀಮು ಹರಿಯಾಣ ಸ್ಟೀಲರ್ಸು, ಜೈದೀಪ್ ದಯ್ಯಾ. ಇವರು ಲಾಸ್ಟ್ ಸೀಸನ್ನು ಹರಿಯಾಣ ಸ್ಟೀಲರ್ಸ್ಗೆ ಕ್ಯಾಪ್ಟನ್ ಆಗಿದ್ರು, ಲಾಸ್ಟ್ ಸೀಸನ್ ಕೂಡ ಚಾಂಪಿಯನ್ಸ್ ಆಗಿ ಮಾಡಿದ್ರು. ನನ್ನ ಪ್ರಕಾರ ಈ ಒಂದು ಸೀಸನ್ನು ಜೈದೀಪ್ ದಯ್ಯಾನೇ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಹರಿಯಾಣ ಸ್ಟೀಲರ್ಸ್ಗೆ. ಮತ್ತು 6ನೇ ಟೀಮು ಜೈಪುರ್ ಪಿಂಕ್ ಪ್ಯಾಂಥರ್ಸ್, ಮಂಜಿತ್ ದಯ್ಯಾ. ಇವರು ತುಂಬ ವರ್ಷಗಳಿಂದ ಪಿ ಕೆ ಎಲ್ನ ಆಡ್ಕೊಳ್ತಾ ಬಂದಿದ್ದಾರೆ. ತುಂಬ ಟೀಮಲ್ಲೂ ಕೂಡ ಇವರಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು. ತುಂಬ ಟೀಮಲ್ಲಿ ಚಾಂಪಿಯನ್ಸ್ ಆದಾಗ ಇವರು ಕೂಡ ಪಾರ್ಟ್ ಆಗಿದ್ದಾರೆ. ಸೊ ಈ ಒಂದು ಸೀಸನ್ ಇವರಿಗೆ ಕ್ಯಾಪ್ಟನ್ ಆಗಿ ತುಂಬ % ಚಾನ್ಸ್ ಇದೆ, ಮಿನಿಮಮ್ ಒಂದು 80% ಚಾನ್ಸ್ ಇದೆ ಅಂತಲೇ ಹೇಳ್ತೀನಿ. ಮತ್ತು 7ನೇ ಟೀಮು ಪಟ್ನಾ ಪೈರೇಟ್ಸು, ಸುಧಾಕರ್ ಪಟ್ನಾ ಪೈರೇಟ್ಸ್ಗೆ ತುಂಬ ವರ್ಷಗಳಿಂದ ಆಡಿದ್ದಾರೆ. ಇವರಂತೂ ಪಟ್ನಾ ಪೈರೇಟ್ಸಲ್ಲಿ ಪಾರ್ಟ್ ಆಗಿದ್ದಾರೆ 2-3 ಸೀಸನ್ನು. ಚಾಂಪಿಯನ್ಸ್ ಆದಾಗ ಇವರು ಕೂಡ ಒಳ್ಳೆ ಡಿಸರ್ವ್ ಇದ್ದಾರೆ ಅಂತಲೇ ಹೇಳ್ತೀನಿ. ಮತ್ತು 8ನೇ ಟೀಮು ಪುನೇರಿ ಪಲ್ಟನ್ಸ್. ಇವರು ಅಸ್ಲಾಮ ಇಮಾನ್ದಾರ್. ಇವ್ರ ಬಗ್ಗೆ ಮಾತಾಡೋಂಗಿಲ್ಲ, ಇವರು ತುಂಬ ವರ್ಷಗಳಿಂದ ಪಿ ಕೆ ಎಲ್ನ ಆಡ್ಕೊಳ್ತಾ ಬಂದಿದ್ದಾರೆ. ತುಂಬ ಟೀಮಲ್ಲಿ ಇವರು ಕೂಡ ಪಾರ್ಟ್ ಆಗಿದ್ದಾರೆ ಚಾಂಪಿಯನ್ಸ್ ಆದಾಗ. ಸೊ ಮತ್ತು 9ನೇ ಟೀಮು ತಮಿಳ್ ತಲೈವರ್ಸ್, ಪವನ್ ಶರಾವತ್. ಓಕೆನಾ, ಈ ಒಂದು ಸೀಸನ್ನು ತಮಿಳ್ ತಲೈವರ್ಸರು ಪವನ್ ಶರಾವತ್ನ ಬೈ ಮಾಡಿದ್ರು. ಓಕೆ, ಬಟ್ ಲಾಸ್ಟ್ ಸೀಸನ್ ಇವರು ತೆಲುಗು ಟೈಟನ್ಸ್ಗೆ ಆಡಿದ್ರು, ಅಲ್ಲೂ ಕೂಡ ಕ್ಯಾಪ್ಟನ್ ಆಗಿದ್ರು. ನಮ್ಮ ಬೆಂಗಳೂರು ಬುಲ್ಸು ಕೂಡ ಕ್ಯಾಪ್ಟನ್ ಆಗಿದ್ರು. ಇವ್ರಿಗಿರೋ ಎಕ್ಸ್ಪೀರಿಯನ್ಸು ನೆಕ್ಸ್ಟ್ ಲೆವೆಲ್ ಥರ ಇದೆ. ಈ ಒಂದು ಸೀಸನ್ನು
ತಮಿಳ್ ಪವನ್ ಶರಾವತ್ ಕ್ಯಾಪ್ಟನ್ ಆದರೂ ಆಶ್ಚರ್ಯ ಪಡೋ ಅಂಥ ವಿಷಯ ಏನೂ ಇಲ್ಲ. ಮತ್ತು ಹತ್ತನೇ ಟೀಮು ತೆಲುಗು ಟೈಟನ್ಸು, ವಿಜಯ್ ಮಲಿಕ್ ಇವರಂತೂ ತುಂಬ ವರ್ಷಗಳಿಂದನೂ ಕೂಡ ಕಬಡ್ಡಿ ಆಡ್ತಾ ಇದ್ದಾರೆ. ನನ್ನ ಪ್ರಕಾರ ವಿಜಯ್ ಮಲಿಕರಿಗೆ ಈ ಒಂದು ಸೀಸನ್ ಒಂದು 50-60% ಚಾನ್ಸ್ ಇದೆ ಅಂತ ಹೇಳ್ಬೋದು ಕ್ಯಾಪ್ಟನ್ ಆಗೋದಕ್ಕೆ. ಮತ್ತು 11ನೇ ಟೀಮು ಮುಂಬಾ, ಸುನಿಲ್ ಮಲ್ಲಿಕ್ ಇವರು ಯಾರಿಗೆ ಗೊತ್ತಿಲ್ಲ ಗುರು, ಇವರು ಅನೂಪ್ ಕುಮಾರ್, ಪ್ರದೀಪ್ ನರ್ವಾಲ್, ಪವನ್ ಶರಾವತ್, ರೋಹಿತ್ ಕುಮಾರ್ ಅವ್ರು ಯಾವಾಗ ಕಬಡ್ಡಿ ಆಡ್ತಾ ಇದ್ರು ಅಲ್ಲಿಂದನೂ ಕೂಡ ಕಬಡ್ಡಿನ ಆಡ್ಕೊಳ್ತಾನೆ ಬಂದಿದ್ದಾರೆ. ಇವ್ರಿಗಂತೂ ಇನ್ನ ಏಜ್ ಆಗಿಲ್ವೋ ಏನೋ ಗೊತ್ತಿಲ್ಲ, ಬಟ್ ಎವ್ರಿ ಸೀಸನ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಸುನಿಲ್ ಮಲ್ಲಿಕ್ನೇ ಈ ಒಂದು ಸೀಸನ್ ಮುಂಬಾಗೆ ಕ್ಯಾಪ್ಟನ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇವರು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ನ ಯಾವಾಗಲೂ ಕ್ಯಾಪ್ಟನ್ ಮಾಡೋದು ಯಾವುದೇ ಟೀಮ್ಗಾಗಲಿ. ಮತ್ತು 12ನೇ ಟೀಮು UP ಯೋಧಾಸ್, ಸುರೇಂದರ್ ಗಿಲ್ ಇವರಿಗೆ ವಯಸ್ಸೇ ಆಗಲ್ಲ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ವರ್ಷಗಳಿಂದ ಇವರು ಕೂಡ PKಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡಿಕೊಂಡು ಒಳ್ಳೆ ಟೀಮ್ ಕೂಡ ಆಡಿದ್ದಾರೆ ಮತ್ತು ಇವರು ಕೂಡ ಪಾರ್ಟ್ ಆಗಿದ್ದಾರೆ ವಿನ್ನಿಂಗ್ ಟೀಮ್ಗಳಲ್ಲಿ. ಸೊ ನನ್ನ ಪ್ರಕಾರ ಈ ಒಂದು 12 ಜನನು ಕೂಡ ಈ ಒಂದು ಸೀಸನ್ನು ಎಲ್ಲ ಟೀಮ್ಗಳು ಅವ್ರವ್ರ ಟೀಮ್ಗೆ ಕ್ಯಾಪ್ಟನ್ ಆಗೋ ಡಿಸರ್ವ್ ಇದ್ದಾರೆ. ಬಿಕಾಸ್ ಇದರಲ್ಲಿ ನನ್ನ ಪ್ರಕಾರ ಒಂದು 75% ಪಕ್ಕ ಕರೆಕ್ಟ್ ಇದೆ ಅಂತಲೇ ಹೇಳ್ಬೋದು. ಇನ್ನು 25% ಬೇರೆ ಪ್ಲೇಯರ್ಸ್ಗಳು ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇವಾಗ ಗೊತ್ತಾಯಿತು ಅಂತ ಅನಿಸುತ್ತೆ ನಿಮಗೆ ಯಾವ ಟೀಮ್ಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು 2025ರಲ್ಲಿ ಯಾರೆಲ್ಲ ಕ್ಯಾಪ್ಟನ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಒಂದು 12 ಪ್ಲೇಯರ್ಸ್ ಆಲ್ಮೋಸ್ಟ್ ಕನ್ಫರ್ಮ್ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡೋದ ಇನ್ನು ಕ್ಯಾಪ್ಟನ್ಸ್ ಕೂಡ ರಿವೀಲ್ ಮಾಡಿಲ್ಲ ಯಾವ ಟೀಮು ಕೂಡ. ಆಗಸ್ಟ್ 29ನೇ ತಾರೀಕು PK ಸ್ಟಾರ್ಟ್ ಆಗ್ತಾಯಿದೆ. ಆಲ್ಮೋಸ್ಟ್ ಇನ್ನು 2 ತಿಂಗಳಿದೆ. ನೋಡೋದ ಇನ್ನೊಂದು 2 ತಿಂಗಳು, ಈ ಒಂದು ತಿಂಗಳು ಮುಗಿಯೋಷ್ಟರಲ್ಲಿ ಕ್ಯಾಪ್ಟನ್ನ ರಿವೀಲ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ನಿಮಗೆ ಈ ಥರ ಎಲ್ಲ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇಲ್ಲ ಅಂತ ಹೇಳಿದ್ರೆ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಕ್ರಿಶ್ ವಿತ್ ಕ್ರಿಕೆಟ್ ಅಂತ ಸರ್ಚ್ ಮಾಡಿ ನಿಮಗೆ ಈಸಿಯಾಗಿ ಸಿಕ್ಕುತ್ತೆ. ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ಹಾಗಿದ್ರೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀರಿ. ನಿಮ್ಮ ಪ್ರಕಾರ ಯಾರು ಈ ಒಂದು ಸೀಸನ್ನು ಕ್ಯಾಪ್ಟನ್ ಆಗ್ತಾರೆ ಅಂತ ನೀವು ಕೂಡ ಕಾಮೆಂಟ್ ಮಾಡಿ, ಮಾಡ್ದೇ ಇರಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.